ಹಲೋ ಫ್ರೆಂಡ್ಸ್, ಯೂನಿವರ್ಸಲ್ ನಾಲೆಜ್ ಇಡಿಯು ಚಾನಲ್ಗೆ ಸ್ವಾಗತ. ಮೈಸೆಲ್ಫ್ ಹರಿಕೃಷ್ಣ. ನಮ್ಮ ಪೇಜಿನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಇವತ್ತಿನ ಕಂಟೆಂಟ್ ಶುರು ಮಾಡೋಣ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಟ್ರಿಗ್ನೋಮೆಟ್ರಿ ಅಲ್ಲಿ ಸಮೇಷನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಸೀರೀಸ್. ಕ್ವಶನ್ ಬರ್ಕೊಳ್ಳಿ ಫಸ್ಟ್. ಇವತ್ತಿನ ಕ್ವಶನ್ ಏನಪ್ಪಾ ಅಂದ್ರೆ ಸೈನ್ ಥೀಟಾ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಸೈನ್ 2 ಥೀಟಾ plus 1/3 factorial sin 3 theta. ಇದರಲ್ಲಿ ನಾವು ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ನ ಸಮೇಷನ್ ಮಾಡಿ ಕಂಡುಹಿಡಿಬೇಕು. ಸೊ ಸೊಲ್ಯೂಷನ್, ಲೆಟ್ ಎಸ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಏನ್ ಕೊಟ್ಟಿದ್ದಾರೆ ಆಸ್ ಇಟ್ ಈಸ್ ಅದೇ ಬರ್ಕೊಳ್ಳಿ. sin theta plus 1/2 factorial sin 2 theta plus 1/3 factorial sin 3 theta. ನೆಕ್ಸ್ಟ್ ಸಿ ಇಸ್ ಈಕ್ವಲ್ಸ್ ಟು, ಇದು ಸೈನ್ ಸೀರೀಸ್, ಇದು ಕೊಸೈನ್ ಸೀರೀಸ್. ಸಿ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಕಾಸ್ 2 ಥೀಟಾ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಕಾಸ್ 3 ಥೀಟಾ. ಕಂಟಿನ್ಯೂಸ್. ನಮಗೆ ಸಮೇಷನ್ ಬೇಕಂದ್ರೆ ಸಿ ಪ್ಲಸ್ ಐ ಇಂಟು ಎಸ್ ಇಸ್ ಈಕ್ವಲ್ಸ್ ಟು ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. ಸಿ ಅಂದ್ರೆ ಆಸ್ ಇಟ್ ಈಸ್, ಆ ವ್ಯಾಲ್ಯೂನ ಅದೇ ತರ ಬರ್ಕೊಳ್ಳಿ. ನಾನೇನ್ ಮಾಡ್ತೀನಪ್ಪ ಅಂದ್ರೆ ಎರಡನ್ನ ಆಡ್ ಮಾಡಿ ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ. 1 ಪ್ಲಸ್ cos theta plus I sin theta plus ಇವೆರಡರಲ್ಲಿ ನೋಡಿ 1/2 ಫ್ಯಾಕ್ಟೋರಿಯಲ್ ಕಾಮನ್, cos 2 theta plus I sin 2 theta plus 1/3 ಫ್ಯಾಕ್ಟೋರಿಯಲ್ ಕಾಮನ್, cos 3 theta plus I sin 3 theta. Continuous. ಓಕೆನಾ? Now this can be written as 1 as it is. ಹಿಂಗೆ ಬರ್ಕೊಳ್ಳಿ. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾನ ನಾವು ಇ ಟು ದ ಪವರ್ ಐ ಆಲ್ಫಾ ಅಂತ ಬರ್ಕೋಬಹುದು. ಯಾಕಪ್ಪ ಅಂದ್ರೆ ವಿ ನೋ ದಟ್ ಇ ಟು ದ ಪವರ್ ಐ ಥೀಟಾ ಇಸ್ ಈಕ್ವಲ್ಸ್ ಟು, ದಿಸ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಇ ಟು ದ ಪವರ್ ಐ ಥೀಟಾ ಪ್ಲಸ್ ಇ ಟು ದ ಪವರ್ 2i ಥೀಟಾ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಇ ಟು ದ ಪವರ್ 3i ಥೀಟಾ ಬೈ 3 ಫ್ಯಾಕ್ಟೋರಿಯಲ್. ಇದು ಹೆಂಗ್ ಬಂತಪ್ಪ ಅಂದ್ರೆ ವಿ ನೋ ದಟ್ ಫಾರ್ಮುಲಾ ಇ ಟು ದ ಪವರ್ ಐ ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಈ ಫಾರ್ಮೆಟ್ ಅಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ದ ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಇಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಐ ಆಲ್ಫಾ. ನಾವು ಇದನ್ನ, ಇದು ಕಂಟಿನ್ಯೂಷನ್ ಅಲ್ಲಿ ಇದೆ ಅಲ್ಲ, ಇದನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಅಲ್ಲಿ ಇ ಟು ದ ಪವರ್ ಐ ಆಲ್ಫಾ ಅಂತಾನು ಬರ್ಕೋಬಹುದು, ಆರ್ ಇ ಟು ದ ಪವರ್ ಐ ಥೀಟಾ ಅಂತ ಬರ್ಕೋಬಹುದು. ಯಾಕಂದ್ರೆ ಒಂದೊಂದ್ಸಲ ಕ್ವಶನ್ ಪೇಪರ್ ಅಲ್ಲಿ ಥೀಟಾದಲ್ಲಿ ಕೇಳ್ತಾರೆ, ಒಂದ್ಸಲ ಕ್ವಶನ್ ಪೇಪರ್ ಅಲ್ಲಿ ಆಲ್ಫಾದಲ್ಲಿ ಕೂಡ ಕೇಳ್ತಾರೆ. ಸೊ ಆಲ್ಫಾ ಅಲ್ಲಿ ಕೇಳಿದ್ರೆ ಥೀಟಾ ಇರೋ ಕಡೆ ಎಲ್ಲ ಆಲ್ಫಾ ಯೂಸ್ ಮಾಡಿ, ಥೀಟಾ ಅಲ್ಲಿ ಕೇಳಿದ್ರೆ ಥೀಟಾನೇ ಬರೀರಿ. ನೆಕ್ಸ್ಟ್ ವಿ ನೋ ದಟ್, ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, ವಿ ನೋ ದಟ್ ಇ ಟು ದ ಪವರ್ ಐ ಆಲ್ಫಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ ಇ ಟು ದ ಪವರ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ನಾವು ಇದನ್ನ ಇ ಟು ದ ಪವರ್ ಕಾಸ್ ಥೀಟಾ ಇಂಟು ಇ ಟು ದ ಪವರ್ ಐ ಸೈನ್ ಥೀಟಾ ಅಂತಾನು ಬರ್ಕೋಬಹುದು. ಓಕೆನಾ? ಸೊ ಇ ಟು ದ ಪವರ್ ಕಾಸ್ ಥೀಟಾನ ಆಸ್ ಇಟ್ ಇಸ್ ಇಟ್ಕೊಳ್ಳಿ ಇಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಐ ಥೀಟಾ ಅಂದ್ರೆ ಇ ಟು ದ ಪವರ್ ಐ ಸೈನ್ ಥೀಟಾ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. ಕಾಸ್ ಆಫ್ ಸೈನ್ ಥೀಟಾ ಪ್ಲಸ್ ಐ ಸೈನ್ ಆಫ್ ಸೈನ್ ಥೀಟಾ. ಇದು ಹೆಂಗ್ ಬಂತ ಅರ್ಥ ಆಯ್ತಲ್ಲ? ಈ ಫಾರ್ಮುಲಾದಲ್ಲಿ ಐ ಮತ್ತೆ ಥೀಟಾ ಹೆಂಗೋ ಈ ಫಾರ್ಮುಲಾದಲ್ಲಿ ಐ ಮತ್ತೆ ಸೈನ್ ಥೀಟಾ ಹಂಗೆ. ಸೊ ಈ ಫಾರ್ಮೆಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೊ ನಮಗೆ ಬಂದಿರೋ ಸೀರೀಸ್ ಅಲ್ಲಿ ರಿಯಲ್ ಪಾರ್ಟ್ ಯಾವ್ದು ಮತ್ತೆ ಇಮ್ಯಾಜಿನರಿ ಪಾರ್ಟ್ ಯಾವ್ದು ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ದೇರ್ ಫೋರ್ ರಿಯಲ್ ಪಾರ್ಟ್ is equals to ಐ ಇರೋದೆಲ್ಲ ಇಮ್ಯಾಜಿನರಿ ಪಾರ್ಟ್, ಐ ಇರ್ಲಾರ್ದಿರೋ ಟರ್ಮ್ಸ್ ಎಲ್ಲ ರಿಯಲ್ ಪಾರ್ಟ್. ಇ ಟು ದ ಪವರ್ ಕಾಸ್ ಥೀಟಾ ಇಂಟು ಕಾಸ್ಟ್ ಆಫ್ ಸೈನ್ ಥೀಟಾ. ಇದರಲ್ಲಿ ಐ ಇಲ್ಲ, ಸೊ ದಿಸ್ ಇಸ್ ಕಾಲ್ಡ್ as ರಿಯಲ್ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ ಏನಪ್ಪಾ ಅಂದ್ರೆ ಐ ಇರೋ ಟರ್ಮ್ಸ್. ಇಮ್ಯಾಜಿನರಿ ಪಾರ್ಟ್ ಇಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಕಾಸ್ ಥೀಟಾ ಆಸ್ ಇಟ್ ಈಸ್ ಇಂಟು ಸೈನ್ ಆಫ್ ಸೈನ್ ಥೀಟಾ. ಇದರಲ್ಲಿ ಐ ನ ಬರಿಬಾರ್ದು, ಬಟ್ ಮೇಲೆ ಐ ಯಾವ್ದ್ರಲ್ಲಿ ಇದೆ ಆ ವ್ಯಾಲ್ಯೂನ ಇಲ್ಲಿ ಬರಿಬೇಕು. ದಿಸ್ ಈಕ್ವೇಶನ್ ಇಸ್ ಕಂಪ್ಲೀಟೆಡ್. ಇದೇ ಮೆಥಡ್ ಅಲ್ಲಿ ಇನ್ನೊಂದು ಕ್ವಶನ್ ತಗೊಳ್ಳಿ. ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಕಾಸ್ ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಡ್ಯಾಶ್ ಡ್ಯಾಶ್ ಪ್ಲಸ್ ಕಾಸ್ ಆಫ್ ಆಲ್ಫಾ ಪ್ಲಸ್ n-1 ಇಂಟು ಬೀಟಾ. ಓಕೆನಾ? ಸೊ ಗಿವೆನ್ ಏನಿದೆ ತಿರ್ಗಾ ಕ್ವಶನ್ ಅನ್ನೇ ಬರ್ಕೊಳ್ಳಿ. ಗಿವೆನ್ ಸೀರೀಸ್ ಸಿ ಇಸ್ ಈಕ್ವಲ್ಸ್ ಟು ಅಂದ್ರೆ ಕಾಸ್ ಸೀರೀಸ್ ಅಲ್ಲಿ ಸಿ ಇಸ್ ಈಕ್ವಲ್ಸ್ ಟು ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಕಾಸ್ ಆಫ್ ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್
ಕಾಸ್ ಆಫ್ ಆಲ್ಫಾ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬೀಟಾ. ಸೈನ್ ಸೀರೀಸಲ್ಲಿ ಬರ್ಕೊಳ್ಳೋದಾದರೆ ಎಸ್ ಈಸ್ ಈಕ್ವಲ್ಸ್ ಟು ಸೈನ್ ಆಲ್ಫಾ ಪ್ಲಸ್ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಸೈನ್ ಆಫ್ ಆಲ್ಫಾ ಪ್ಲಸ್ 2 ಬೀಟಾ ಕಂಟಿನ್ಯೂಯೇಷನ್ ಪ್ಲಸ್ ಸೈನ್ ಆಫ್ ಆಲ್ಫಾ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬೀಟಾ. ಓಕೆನಾ? ಸೊ ಸಮೇಷನ್ ಆಫ್ ಅ ಸೀರೀಸ್ ಅಂದರೆ ಸಿ ಪ್ಲಸ್ ಐ ಎಸ್ ಇಸ್ ಈಕ್ವಲ್ಸ್ ಟು ಇವೆರಡನ್ನ ಆ್ಯಡ್ ಮಾಡಿ ಬರ್ಕೊಂಡ್ಬಿಡಿ. ಕಾಸ್ ಆಲ್ಫಾ ಪ್ಲಸ್ ಐ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಐ ಸೈನ್ ಆಫ್ ಆಲ್ಫಾ ಪ್ಲಸ್ ಬೀಟಾ. ನೆಕ್ಸ್ಟ್ ಕಾಸ್ ಆಫ್ ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಐ ಸೈನ್ ಆಫ್ ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಎನ್ ಟರ್ಮ್ಸ್. ಓಕೆನಾ? ನಮಗೆ ಗೊತ್ತಿರೋ ಹಂಗೆ ಫಾರ್ಮುಲಾ ಸಿ ಪ್ಲಸ್ ಐ ಎಸ್ ಇಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಐ ಆಲ್ಫಾ ಪ್ಲಸ್ ಇ ಟು ದ ಪವರ್ ಐ ಕಾಮನ್ ತೆಗೆದ್ರೆ ಆಲ್ಫಾ ಪ್ಲಸ್ ಬೀಟಾ. ನೆಕ್ಸ್ಟ್ ಇ ಟು ದ ಪವರ್ ಐ ಕಾಮನ್ ತೆಗೆದ್ರೆ ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಆಸ್ ಇಟ್ ಈಸ್ ಎನ್ ಟರ್ಮ್ಸ್. Now this can also be written as e to the power I alpha as it is plus. ಇದು ಪ್ಲಸ್ ಅಲ್ಲಿ ಇದೆ, ನಾವು ಇಂಟು ಅಲ್ಲಿ ಬರ್ಕೋಬಹುದು. ಇ ಟು ದ ಪವರ್ ಐ ಆಲ್ಫಾ ಇಂಟು ಇ ಟು ದ ಪವರ್ ಐ ಬೀಟಾ. ಯಾಕಂದ್ರೆ ಇವೆರಡನ್ನ ಇಂಟು ಮಾಡಿದ್ರೆ ಇ ಟು ದ ಪವರ್ ಐ ಕಾಮನ್ ಆಲ್ಫಾ ಪ್ಲಸ್ ಬೀಟಾನೇ ಬರೋದು, ಮೇಲಿನ ಈಕ್ವೇಷನ್ ಬರುತ್ತೆ. ಸೊ ಸೇಮ್ ಆಸ್ ಇಟ್ ಈಸ್ ಇ ಟು ದ ಪವರ್ ಐ ಆಲ್ಫಾ ಇಂಟು ಇ ಟು ದ ಪವರ್ ಐ 2 ಬೀಟಾ ಪ್ಲಸ್ ಇ ಟು ದ ಪವರ್ ಐ ಆಲ್ಫಾ ಇಂಟು ಇ ಟು ದ ಪವರ್ ಐ 3 ಬೀಟಾ ಪ್ಲಸ್ ಆಸ್ ಇಟ್ ಈಸ್ ಎನ್ ಟರ್ಮ್ಸ್. ಸೊ ನೆಕ್ಸ್ಟ್ ಎಲ್ಲ ಪ್ಲಸ್ ಟರ್ಮ್ಸ್ ಅಲ್ಲಿ ಇ ಟು ದ ಪವರ್ ಐ ಆಲ್ಫಾ ಕಾಮನ್ ತಕೊಂಡ್ರೆ ಏನು ಉಳಿಯುತ್ತೆ? ಇಲ್ಲಿ ಇ ಟು ದ ಪವರ್ ಐ ಆಲ್ಫಾ ಹೋದ್ರೆ 1 ಪ್ಲಸ್ ಇ ಟು ದ ಪವರ್ ಐ ಆಲ್ಫಾ ಹೋದ್ರೆ ಇ ಟು ದ ಪವರ್ ಐ ಬೀಟಾ ಪ್ಲಸ್ ಇ ಟು ದ ಪವರ್ ಐ 2 ಬೀಟಾ ಪ್ಲಸ್ ಇ ಟು ದ ಪವರ್ ಐ 3 ಬೀಟಾ. ಸೊ ಇಟ್ ಕಂಟಿನ್ಯೂಸ್. ಓಕೆನಾ? Now this equation can also be written as e to the power I alpha whole bracket 1 minus e to the power I beta in terms of n divided by 1 minus e to the power I beta. ಓಕೆನಾ? ಇದು ನಾವು ಹೆಂಗೆ ಬರ್ಕೋಬಹುದು? n ಅನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳಿ. e to the power I alpha into 1 minus e I n beta divided by 1 minus e to the power I beta. ಓಕೆನಾ? ನಾವು ದಿಸ್ ಈಕ್ವೇಷನ್ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಫ್ರಮ್ ಈಕ್ವೇಷನ್ ಎಕ್ಸ್ ಇ ಟು ದ ಪವರ್ ಐ ಆಲ್ಫಾ ಆಸ್ ಇಟ್ ಈಸ್ ಮೇಲಿನಿಂದ ಇ ಟು ದ ಪವರ್ ಐ ಎನ್ ಬೀಟಾ ಬೈ 2 ನಾವು ಕಾಮನ್ ತೆಗೆದಾಗ ಏನು ಉಳಿಯುತ್ತೆ? ಇ ಟು ದ ಪವರ್ ಮೈನಸ್ ಐ ಎನ್ ಬೀಟಾ ಬೈ 2 ಮೈನಸ್ ಇ ಟು ದ ಪವರ್ ಐ ಎನ್ ಬೀಟಾ ಬೈ 2 ಕಾಮನ್ ಉಳಿಯುತ್ತೆ. ಇದು ಹೆಂಗ್ ಬಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಳಗಿನ ಈಕ್ವೇಷನ್ ಇಂದ ಇ ಟು ದ ಪವರ್ ಐ ಬೀಟಾ ಬೈ 2 ನ ಕಾಮನ್ ತಕೊಳ್ಳಿ. ಅವಾಗ ಇಲ್ಲಿ ಏನು ಉಳಿಯುತ್ತೆ? ಇ ಟು ದ ಪವರ್ ಮೈನಸ್ ಐ ಬೀಟಾ ಬೈ 2 ಮೈನಸ್ ಇ ಟು ದ ಪವರ್ ಐ ಬೀಟಾ ಬೈ 2. ಇದು ಹೆಂಗ್ ಬಂತಪ್ಪ ಅಂದ್ರೆ ನೋಡಿ, ಇದರಿಂದ ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಇದು ಪ್ಲಸ್ ಅಲ್ಲಿ ಇದೆ, ಮೈನಸ್ ಅಲ್ಲಿ ಇದೆ. ಸೊ ಪ್ಲಸ್ ಇಂಟು ಮೈನಸ್ 0 ಆಗುತ್ತೆ. ಇ ಟು ದ ಪವರ್ 0 ಇಸ್ ಈಕ್ವಲ್ಸ್ ಟು 1 ಬಂತಾ? ನೆಕ್ಸ್ಟ್ ಇವೆರಡು ಪ್ಲಸ್ ಅಲ್ಲಿ ಇದೆ, ಕೆಳಗಡೆ ಡಿವೈಡೆಡ್ ಬೈ 2 ಇದೆ. ಎರಡನ್ನು ಪ್ಲಸ್ ಮಾಡಿದಾಗ 2 ಐ ಎನ್ ಬೀಟಾ ಬೈ 2 ಆಗುತ್ತೆ. 2 ಕ್ಯಾನ್ಸಲ್ ಮಾಡಿದ್ರೆ ಐ ಎನ್ ಬೀಟಾ ಬಂತಾ? ನೆಕ್ಸ್ಟ್ ಬಿಲೋ ಈಕ್ವೇಷನ್ ಅಲ್ಲಿ ನೋಡಿ, ಇ ಟು ದ ಪವರ್ ಐ ಬೀಟಾ ಪ್ಲಸ್ ಅಲ್ಲಿ ಇದೆ, ಇ ಟು ದ ಪವರ್ ಮೈನಸ್ ಐ ಬೀಟಾ ಬೈ 2 ಇದೆ. ಎರಡು ಕ್ಯಾನ್ಸಲ್ ಮಾಡಿದಾಗ 0 ಉಳಿಯುತ್ತೆ. ಇ ಟು ದ ಪವರ್ 0 ಇಸ್ ಈಕ್ವಲ್ಸ್ ಟು 1. ಸೇಮ್ ಇದು ಕೂಡ ಆಸ್ ಇಟ್ ಈಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೊ ಇ ಟು ದ ಪವರ್ ಐ ಆಲ್ಫಾ ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. ಇದು ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ಗೆ ಹೋದಾಗ ಇ ಟು ದ ಪವರ್ ಐ ಎನ್ ಬೀಟಾ ಬೈ 2 ಮೈನಸ್ ಆಗುತ್ತೆ, ಮೈನಸ್ ಐ ಬೀಟಾ ಬೈ 2. ಓಕೆನಾ? ಮತ್ತೆ ಇದನ್ನ ಆಸ್ ಇಟ್ ಈಸ್ ಹಿಂಗೆ ಬರ್ಕೊಳ್ಳಿ. ಇ ಟು ದ ಪವರ್ ಮೈನಸ್ ಐ ಎನ್ ಬೀಟಾ by 2 minus e to the power I n beta by 2 divided by e to the power I beta by 2 minus e to the power minus I beta by 2. ಓಕೆನಾ? ನಮಗೆ ಗೊತ್ತಿರೋ ಹಂಗೆ ಒಂದು ಫಾರ್ಮುಲಾ ಇದೆ. 2i sin of n beta by 2 is equals to e to the power minus I n beta by 2 minus e to the power I n beta by 2. ಹಂಗೆ 2i sin beta by 2 is equals to e to the power I beta by 2 minus e to the power I beta by 2. ಈ ಫಾರ್ಮುಲಾನ ಅಬೋ ಈಕ್ವೇಷನ್ ಅಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಅಬೋ ಈಕ್ವೇಷನ್ ಏನು ಬರುತ್ತಪ್ಪ ಅಂದ್ರೆ e to the power I alpha into e to the power I n beta by 2 minus I beta by 2 is equals to 2i sin n beta by 2
divided by 2i sin beta by 2. ಓಕೆನಾ. ನೆಕ್ಸ್ಟ್ ನಮಗೇನು ಬರುತ್ತಪ್ಪ ಅಂದರೆ e to the power I alpha ಇಂಟು e to the power ಐ ಕಾಮನ್ ಐ ಹಂಗೆ ಇಟ್ಕೊಂಡು n-1 ಅಂದರೆ ಬೀಟಾ ಬೈ 2ನ ಕಾಮನ್ ತಕೊಂಡ್ರೆ n-1 ಬರುತ್ತೆ. ಇದರಲ್ಲಿ 2i sin n beta by 2 divided by 2i sin beta by 2. 2i cancel. So this above equation can be written as e to the power ಇವೆರಡರಲ್ಲಿ ಐ ಕಾಮನ್ ತಕೊಂಡಾಗ ಏನು ಉಳಿಯುತ್ತೆ ಆಲ್ಫಾ ಪ್ಲಸ್ n-1 ಇಂಟು ಬೀಟಾ ಬೈ 2. ಇದು ಹೆಂಗೆ ಬಂತು ಗೊತ್ತಾಯ್ತಲ್ಲ. ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಐ ಕಾಮನ್ ತಕೊಂಡಾಗ ಇದು ಈ ಕಡೆ ಆಲ್ಫಾ ಉಳಿಯುತ್ತೆ ಪ್ಲಸ್ n-1 ಬೀಟಾ ಬೈ 2 ಆಸ್ ಇಟ್ ಇಸ್. ಇವಾಗ 2i ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ ಏನು ಉಳಿಯುತ್ತೆ ಸೈನ್ n ಬೀಟಾ ಬೈ 2 sin n beta by 2 divided by sin beta by 2. ಓಕೆನಾ. ನಾವು ಇದ್ರಾಗ ನಾವು ರಿಯಲ್ ಪಾರ್ಟ್ ಯಾವುದು ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಸಪರೇಟ್ ಮಾಡ್ಬೇಕು. ಇವಾಗ t ಪ್ಲಸ್ is is equals to sin n beta by 2 divided by sin beta by 2 into cos of alpha plus n-1 into beta by 2 plus I sin of alpha plus n-1 into beta by 2. ಗೊತ್ತಾಯ್ತಾ ಇದು ಹೆಂಗ್ ಬಂತಂತ. ಇದು ನಾವು ಯಾಕೆ ಹಿಂಗ್ ಬರ್ಕೊಂಡಿದೀವಿ ಅಂದ್ರೆ ರಿಯಲ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಸಪರೇಟ್ ಮಾಡಬೇಕು. ಸೊ ನಾವು ಈ ಈಕ್ವೇಶನ್ ಬರ್ಕೊಂಡಿದೀವಿ. ನೆಕ್ಸ್ಟ್ ಈಕ್ವೇಟಿಂಗ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ಸ್ ವಿ ಗೆಟ್ ಈಕ್ವೇಟಿಂಗ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ಸ್ ವಿ ಗೆಟ್ C is equals to C ಅಂದ್ರೆ ರಿಯಲ್ ಪಾರ್ಟ್, S ಅಂದ್ರೆ ಇಮ್ಯಾಜಿನರಿ ಪಾರ್ಟ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಐ ಇರೋ ವ್ಯಾಲ್ಯೂಸ್ ನ ಬರೀಬೇಕು, ರಿಯಲ್ ಪಾರ್ಟ್ ಅಲ್ಲಿ ಐ ಇರ್ಲಾರ್ದಿರೋ ವ್ಯಾಲ್ಯೂಸ್ ನ ಬರೀಬೇಕು. ಸೊ C ಅಂದ್ರೆ ರಿಯಲ್ ಪಾರ್ಟ್ ಇಸ್ ಈಕ್ವಲ್ಸ್ ಟು ಸೈನ್ C is equals to sin of n beta by 2 divided by sin of beta by 2 into ಇದರಲ್ಲಿ ಐ ಇದೆ, ಇದರಲ್ಲಿ ಐ ಇಲ್ಲ. ಸೊ ರಿಯಲ್ ಪಾರ್ಟ್ ಅಂದ್ರೆ ಐ ಇರ್ಲಾರ್ದಿರೋ ವ್ಯಾಲ್ಯೂ ಬರ್ಕೋಬೇಕು. ಕಾಸ್ ಆಫ್ ಆಲ್ಫಾ ಪ್ಲಸ್ n-1 ಇಂಟು ಬೀಟಾ ಬೈ 2. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ S is equals to sin n beta by 2 divided by sin beta by 2 into sin of alpha plus n-1 beta by 2. Here the question is completed. ಇದು ರಿಲೇಟೆಡ್ ಕ್ವಶನ್ಸ್ ಕೊಡ್ತೀನಿ ಬರ್ಕೊಳ್ಳಿ. cos theta plus 1 by 2 factorial cos 2 theta plus 1 by 3 factorial cos 3 theta ಕಂಟಿನ್ಯೂಸ್. ಇದೇ ಟೈಪ್ C ಪ್ಲಸ್ IS ಟೈಪ್ ಫಾರ್ಮಲ್ಲೇ ಮಾಡಿ. ಫಸ್ಟ್ ಕ್ವಶನ್ ಮಾಡ್ತಿದಲ್ಲ ಸೇಮ್ ಅದೇ ಟೈಪ್ ಕ್ವಶನ್ ಸಿಮಿಲರ್ ಇರುತ್ತೆ ಭಾಳ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳಿ. cos of pi by 17 plus cos of 3 pi by 17 plus cos of 5 pi by 17 plus continuous cos of 15 pi by 17 is equals to 1 by 2. ಈ ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ನೀವು ನಮಗೆ ಕ್ವಶನ್ ಹಾಕಿ ನಾವು ಸಾಲ್ವ್ ಮಾಡಿ ಕಳಿಸ್ತೀವಿ. ಇನ್ನೂ ಹೆಚ್ಚಿನ ಕಂಟೆಂಟ್ ಮತ್ತು ವಿಡಿಯೋಸ್ ಮಾಡಲು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನ್ ಅನಿಸ್ತಾ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ.